ಒಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದೊಂದು ಜಟಾಪಟಿಯಾಗಿ ಜಾಗತಿಕವಾಗಿ ತೈಲದ ಅಭಾವ ಸೃಷ್ಟಿಯಾಗಿ ತೈಲದ ವಿಚಾರದಲ್ಲಿ ಜಟಾಪಟಿಗಳು ನಡೀತಾ ಇದ್ರೆ, ಭಾರತ ಮಾತ್ರ ತೈಲದ ವಿಚಾರದಲ್ಲಿ ತನ್ನ ಸ್ವಾವಲಂಬನೆಯನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಇಂಡೋನೇಷ್ಯಾ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಜೊತೆಗೆ ಒಂದು 14 ಒಪ್ಪಂದಗಳನ್ನೆಲ್ಲ ಮಾಡಿಕೊಂಡ್ರು. 14 ಅಂಶಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಭಾರತದಿಂದ ರಕ್ಷಣಾ ಸಾಮಗ್ರಿಗಳನ್ನು ಅಲ್ಲಿ ಕಳಿಸೋದಕ್ಕೆ ಒಂದು ಮಹತ್ವದ ಒಪ್ಪಂದ ಆಯಿತು. ಬ್ರಹ್ಮೋಸ್ ಕ್ಷಿಪಣಿಗಳನ್ನೆಲ್ಲ ಕಳಿಸ್ತಾ ಇದ್ದೀವಿ. ಆ ಮುಖಾಂತರ ಚೀನಾಗೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಭಾರತ ಚೀನಾದ ದಕ್ಷಿಣ ಸಮುದ್ರದ ಪ್ರಾಂತ್ಯದಲ್ಲಿ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಒನ್ಸ್ ಅಗೇನ್ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಪ್ರವಾಸ, ಆಸ್ಟ್ರೇಲಿಯಾದ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸಿ, ಅದರಲ್ಲೂ ವಿಶೇಷವಾಗಿ ಯುರೇನಿಯಂ ವಿಚಾರದಲ್ಲಿ ಒಂದು ಭದ್ರತೆ ಕೊಡೋ ಪ್ರಯತ್ನವನ್ನು ಆಸ್ಟ್ರೇಲಿಯಾ ಭಾರತಕ್ಕೆ ಮಾಡ್ತಾ ಇದೆ. ಅನೇಕ ವರ್ಷಗಳಿಂದ ಭಾರತ ಮತ್ತು ಆಸ್ಟ್ರೇಲಿಯಾದ ಸಂಬಂಧ ದ್ವಿಗುಣಗೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆಸ್ಟ್ರೇಲಿಯಾ ಮತ್ತು ಭಾರತದ ಸಂಬಂಧ ಅತ್ಯಂತ ಗಟ್ಟಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಮೆಲ್ಬೋರ್ನ್ನಲ್ಲಿ ನಡೆದಂತಹ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಆಂಥೋನಿ ಅಲ್ಬನಿಸ್ ಒಂದು ಐತಿಹಾಸಿಕ ಒಪ್ಪಂದಗಳಿಗೆಲ್ಲ ಸಹಿ ಹಾಕಿದ್ರು. ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆಗೆಡಿಸುವಂತಹ ರಕ್ಷಣಾ ಒಪ್ಪಂದಗಳಿವು. ಈ ಒಪ್ಪಂದಗಳಿಂದ ಉಭಯ ದೇಶಗಳಿಗೆ ಏನು ಲಾಭ ಆಗುತ್ತೆ? ಅದರಲ್ಲೂ ವಿಶೇಷವಾಗಿ ಇವತ್ತು ಅಮೆರಿಕ ಮತ್ತು ಇರಾನ್ ನಡುವೆ ಯಾವ ಯುರೇನಿಯಂ ಕಾರಣಕ್ಕಾಗಿ ಕಚ್ಚಾಟಗಳು, ಯುದ್ಧ ಆಗ್ತಾ ಇದೆ, ಇರಾನ್ ಸಂಸ್ಕರಣೆ ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಏನು ಅಮೆರಿಕ ದಾಳಿ ಮಾಡ್ತಾ ಇದೆ, ಇವೆಲ್ಲದರ ನಡುವೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ವಿಚಾರದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಒಂದು ಮಹತ್ವದ ಮಾತುಕತೆಗಳಾಗಿದೆ. ಹಾಗಾದರೆ ಏನಾಯಿತು, ಏನು ಬೆಳವಣಿಗೆ ಆಯಿತು ಆಸ್ಟ್ರೇಲಿಯಾದಲ್ಲಿ? ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. ಮೋದಿ ಆಲ್ಬನೀಸ್ ದೋಸ್ತಿ, ಚೀನಾ ಪಾಕ್ಗೆ ನಡುಕ. ಮೆಲ್ಬೋರ್ನ್ನಲ್ಲಿ ಯಶಸ್ವಿಯಾಗಿ 3ನೇ ವಾರ್ಷಿಕ ಶೃಂಗಸಭೆಯೆಲ್ಲ ಮುಕ್ತಾಯ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ರು. ಭಾರತ ಆಸ್ಟ್ರೇಲಿಯಾದ ವ್ಯೂಹಾತ್ಮಕ ಪಾಲುದಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲ ಹೊಸ ಆಯಾಮ ಸಿಕ್ಕಿದೆ. ರಕ್ಷಣೆ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಐತಿಹಾಸಿಕ ಒಪ್ಪಂದಗಳಾಗಿದೆ. ಮುಕ್ತ ಮತ್ತು ಸುರಕ್ಷಿತ ಇಂಡೋ ಪೆಸಿಫಿಕ್ ವಲಯಕ್ಕೆ ಉಭಯ ದೇಶಗಳು ಇದೀಗ ಆದ್ಯತೆಯನ್ನು ಕೊಡ್ತಾ ಇರೋದು. ಉಭಯ ದೇಶಗಳ ಆದ್ಯತೆಯನ್ನು ಕೊಡ್ತಾ ಇವೆ. ಏನೇನಾಯಿತು ಆಸ್ಟ್ರೇಲಿಯಾದ ವಿಚಾರದಲ್ಲಿ? ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ 2026 ಅಂದರೆ ಜುಲೈ 9ನೇ ತಾರೀಕಿಗೆಲ್ಲ ಮುಕ್ತಾಯ ಆಯಿತು. ಏನೇನಾಯಿತು ಒಪ್ಪಂದ? 2009 ನವೆಂಬರ್ನಲ್ಲಿ ಆಸ್ಟ್ರೇಲಿಯಾದ ಅವತ್ತಿನ ಪ್ರಧಾನಿ ಕೆವಿನ್ ರುಡ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು. ಉಭಯ ದೇಶಗಳ ಬಾಂಧವ್ಯವನ್ನು ಅಧಿಕೃತವಾಗಿ ಕಾರ್ಯತಂತ್ರದ ಪಾಲುದಾರಿಕೆ ಅಂತೆಲ್ಲ ಒಗ್ಗೂಡಿಸಲಾಗಿತ್ತು. ಅವಧಿಯ ಸಮಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಜಂಟಿ ಪ್ರಕಟಣೆಗೆಲ್ಲ ಸಹಿ ಹಾಕುವ ಪ್ರಯತ್ನ ಆಯಿತು. ಏನಾಯಿತು 2009ರಲ್ಲಿ? ಇಂಟೆಲಿಜೆನ್ಸ್ ಹಂಚಿಕೆ ಮಾಡೋದು, ಅದು ಭಯೋತ್ಪಾದನೆ ನಿಗ್ರಹ, ಕಡಲ್ಗಳತನ ತಡೆ, ಸೈಬರ್ ಭದ್ರತೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದು. ಎರಡನೇದು ಕಡಲ ಭದ್ರತೆ ಬಗ್ಗೆ ಎಲ್ಲ ಚರ್ಚೆಗಳಾಗಿತ್ತು. ಹಿಂದೂ ಮಹಾಸಾಗರ ವಲಯದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು, ಎರಡು ದೇಶಗಳ ನೌಕಾಪಡೆಗಳು ಒಗ್ಗಟ್ಟಾಗಿ ಕೆಲಸ ಮಾಡೋದು. ಇವತ್ತಿನ ಮಾಲ್ಬಾರ್ ಮತ್ತು ಆಸೆಂಡಿಕ್ಸ್ ಜಂಟಿ ನೌಕಾ ತಾಲೀಮುಗಳಿಗೆಲ್ಲ 2009ರಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕಲಾಯಿತು. ಅವತ್ತೇನಾಗಿತ್ತು? ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು, ಅದಾದ ನಂತರ ರಕ್ಷಣಾ ಅಧಿಕಾರಿಗಳೆಲ್ಲ ಈ ಒಪ್ಪಂದದ ಭಾಗದಲ್ಲಿ ಇದ್ದರು. ಆದರೆ ಇದೀಗ ದೊಡ್ಡ ಮಟ್ಟದ ಹೋರಾಟದ ಭಾಗವಾಗಿ 2009ರ ಒಪ್ಪಂದ 2026ರಲ್ಲಿ ಬದಲಾವಣೆಯಾಗಿ ಜಾಗತಿಕ ರಾಜಕೀಯ ಪರಿಸ್ಥಿತಿ ಮತ್ತು ಇಂಡೋ ಪೆಸಿಫಿಕ್ ವಲಯದಲ್ಲಿ ಹೆಚ್ಚುತ್ತಾ ಇರುವಂತಹ ಚೀನಾದ ಏಕಸ್ವಾಮ್ಯ ಪ್ರಭಾವ ಏನಿದೆ, ಆ ಚೀನಾದ ಏಕಸ್ವಾಮ್ಯ ಪ್ರಭಾವವನ್ನು ತಡಿಬೇಕು ಅನ್ನುವ ಕಾರಣಕ್ಕಾಗಿ 2001ರ ಹಳೆಯ ಒಪ್ಪಂದಕ್ಕೆ ಒಂದು ಆಧುನಿಕ ಸ್ಪರ್ಶನವನ್ನು ಕೊಡ್ತಾ ಇದ್ದಾರೆ. ಈ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಏನಿದೆ, ಆ ಭಯೋತ್ಪಾದನೆಯ ವಿರುದ್ಧದ ಹೋರಾಟವನ್ನು ಜಂಟಿಯಾಗಿ ಉಭಯ ದೇಶಗಳು ಹೋರಾಟ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು. ಆ ಮೆಲ್ಬೋರ್ನ್ದ ಒಂದು ಸ್ಟೇಡಿಯಮ್ಮು, ಅಲ್ಲಿ ಒಂದು 20,000 ಜನ ಭಾರತೀಯರೆಲ್ಲ ಸೇರಿದ್ರು. ಅವರನ್ನು ಉದ್ದೇಶಿಸಿ ಎಲ್ಲ ಪ್ರಧಾನಿಗಳು ನರೇಂದ್ರ ಮೋದಿ ಮಾತನಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ತಮಿಳುನಾಡಿಗೆ ಸೇರಿದಂಥ ಒಂದು 3 ಐತಿಹಾಸಿಕ ಕಲಾಕೃತಿಗಳು. ಒಂದು ಕಲ್ಲಿನ ನಂದಿ ವಿಗ್ರಹ, ಭದ್ರಕಾಳಿ ಚಿತ್ರವಿರುವಂತಹ ಒಂದು ಲೋಹದ ತ್ರಿಶೂಲ, 6 ಮುಖಗಳ ಕಾರ್ತಿಕೇಯನ ಕಲ್ಲಿನ ಮೂರ್ತಿ, ಇವೆಲ್ಲವೂ ಕೂಡ ಭಾರತದ್ದು, ತಮಿಳುನಾಡದ್ದು, ಆಸ್ಟ್ರೇಲಿಯಾದಲ್ಲಿ ಇತ್ತು. ಅವುಗಳನ್ನು ಇದೀಗ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಉಭಯ ದೇಶಗಳ ನಡುವೆ ಮಾತುಕತೆ ಆಗಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಭಾರತಕ್ಕೆ ಆಸ್ಟ್ರೇಲಿಯಾ ಯುರೇನಿಯಂ ಶಕ್ತಿ ಕೊಡ್ತಾ ಇರೋದು. ಯಾಕೆ? ಭಾರತದ ಶುದ್ಧ ಇಂಧನ ಗುರಿಗೆ ಆಸ್ಟ್ರೇಲಿಯಾದಿಂದ ಒಂದು ಬಿಗ್ ಸಪೋರ್ಟ್ ಸಿಗ್ತಾ ಇದೆ. ಅತಿ ಹೆಚ್ಚು ಉತ್ಪಾದನೆ ಆಗುವಂತಹ ಯುರೇನಿಯಂ ಆಸ್ಟ್ರೇಲಿಯಾದಲ್ಲಿ. ಇದೀಗ ಆಸ್ಟ್ರೇಲಿಯಾ ನಮಗೆ ಸಹಾಯ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತ
ಭಾರತ ಆಸ್ಟ್ರೇಲಿಯಾದಿಂದ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ, ಅದು ಯುರೇನಿಯಂ ವಿಚಾರದಲ್ಲಿ. ಹೆಂಗೆ? ಆಸ್ಟ್ರೇಲಿಯಾ ವಿಶ್ವದ ಅತಿ ದೊಡ್ಡ ದಾಸ್ತಾನು ಯಾವುದರಲ್ಲಿ? ಈ ಯುರೇನಿಯಂ ವಿಚಾರದಲ್ಲಿ. ಶೇಕಡ 28-30% ಎಲ್ಲ ಅವ್ರ ಕಡೆ ಇದೆ. ಮತ್ತೊಂದು ಕಡೆ ಭಾರತಕ್ಕೆ ಒಂದು ನಂಬಿಕಸ್ಥ ಪಾಲುದಾರ ಯಾರು? ಆಸ್ಟ್ರೇಲಿಯಾ. ನಂಬಿಕೆ ಇದೆ, ನಿರಂತರವಾಗಿ ಮತ್ತು ದೀರ್ಘಕಾಲದ ಇಂಧನ ಪೂರೈಕೆ ಮಾಡುವುದಕ್ಕೆಲ್ಲ ನಂಬಿಕಸ್ಥ ದೇಶವಾಗೆಲ್ಲ ಮಾರ್ಪಟ್ಟಿರೋದು. ಹಾಗಾದರೆ ಏನು ಲಾಭ ಆಗುತ್ತೆ ಇದರಿಂದ? ಪ್ರಧಾನಿ ನರೇಂದ್ರ ಮೋದಿ ಅಥವಾ ಭಾರತದ ಗುರಿ ಏನಿದೆ ಅಂತ ಹೇಳಿದ್ರೆ 2047ರ ವೇಳೆಗೆ ಭಾರತ ಒಂದು 100 ಗಿಗಾವ್ಯಾಟ್ ಪರಮಾಣು ಇಂಧನ ಸಾಮರ್ಥ್ಯವನ್ನು ಹೊಂದುವಂತಹ ಗುರಿಯನ್ನು ಇಟ್ಕೊಂಡಿದೆ 2047ರ ವಿಚಾರಕ್ಕೆ. ಹೀಗಾಗಿ ಈ ಯುರೇನಿಯಂ ನಮಗೆ ಸಹಾಯ ಆಗುತ್ತೆ, ನಮ್ಮ ಗುರಿಯನ್ನು ತಲುಪೋದಕ್ಕೆ ಇದು ಸಹಾಯ ಆಗುತ್ತೆ. ಒಂದು. ಎರಡನೇದ್ದು, ಭಾರತದ ರಾಜಸ್ಥಾನ, ಗುಜರಾತ್, ತಮಿಳುನಾಡು ಸೇರಿದಂತೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಾಗರಿಕ ಪರಮಾಣು ರಿಯಾಕ್ಟರ್ಗಳೇನಿದೆ ಅವುಗಳನ್ನು ತಡೆಯೋದಕ್ಕೆಲ್ಲ ಇಂಧನ ಬೇಕು. ಕೈಗಾರಿಕೆಗಳು, ಮನೆಗಳಿಗೆ ಶುದ್ಧ ವಿದ್ಯುತ್ ಕೊಡೋದಕ್ಕೆ ಯುರೇನಿಯಂ ಬೇಕು, ಆ ಕಾರಣಕ್ಕಾಗಿ ಸಹಾಯ ಆಗುತ್ತೆ. ಮತ್ತೊಂದು ಕಡೆ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದಕ್ಕೆ, ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ತಗ್ಗಿಸೋದಕ್ಕೆ ಈ ಪರಮಾಣು ಶಕ್ತಿ ಸಹಾಯ ಆಗುತ್ತೆ. 2015ರ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒನ್ಸ್ ಅಗೇನ್ ಆಸ್ಟ್ರೇಲಿಯಾಕ್ಕೆ ಭೇಟಿ ಕೊಟ್ಟಿದ್ರು. ಆ ಭೇಟಿಯ ಸಮಯದಲ್ಲಿ ನಾಗರಿಕ ಪರಮಾಣು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ನೋಡಿ, 2012ರಲ್ಲಿ ಆರಂಭಿಕ ಹಂತ ಆಯಿತು ಭಾರತದ್ದು ಮತ್ತು ಆಸ್ಟ್ರೇಲಿಯಾದ್ದು. ಆಸ್ಟ್ರೇಲಿಯಾ ಸರ್ಕಾರ ಏನು ಮಾಡಿತು? ಭಾರತಕ್ಕೆ ಯುರೇನಿಯಂ ಮಾರಾಟ ಮಾಡೋದರ ಮೇಲಿದ್ದಂತಹ ನಿಷೇಧವನ್ನು ಮೊಟ್ಟ ಮೊದಲಿಗೆ 2012ರಲ್ಲಿ ಅದನ್ನು ತೆಗೆದು ಹಾಕಲಾಯಿತು. ಅಲ್ಲಿ ತನಕ ಮಾರಾಟ ನಿಷೇಧ ಆಯಿತು 2012ರಲ್ಲಿ. 2015ರಲ್ಲಿ ಉಭಯ ದೇಶಗಳ ನಡುವೆ ಸಹಿ ಆಯಿತು, ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಅವತ್ತಿನ ಪ್ರಧಾನಿಗಳ ನಡುವೆ. ಇದೀಗ 2026ರಲ್ಲಿ ಅದು ಮತ್ತೊಂದು ಹಂತಕ್ಕೆ ಹೋಗಿ ಅವರು ನಮಗೆ ಯುರೇನಿಯಂ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 1978ರಲ್ಲಿ ಒಂದು NPT ಒಪ್ಪಂದ ಆಗಿತ್ತು. ಆ NPT ಒಪ್ಪಂದಕ್ಕೆ ಭಾರತ ಸಹಿ ಹಾಕಿಲ್ಲ. ಅಂದರೆ ಪರಮಾಣು ವಿಚಾರದಲ್ಲಿ ನಾನು ಸಶಕ್ತ ಆಗಲ್ಲ, 5 ರಾಷ್ಟ್ರಗಳನ್ನು ಬಿಟ್ಟು ಅಂತ ಬೇರೆ ಬೇರೆ ದೇಶಗಳೆಲ್ಲ ಸಹಿ ಹಾಕಿದ್ದು. ಆದರೆ ಭಾರತ ಅದೊಂದು ತಾರತಮ್ಯ ಅನ್ನೋ ಕಾರಣಕ್ಕಾಗಿ ಸಹಿ ಹಾಕಿರಲಿಲ್ಲ. ಆದರೆ ಹೀಗೆ ಸಹಿ ಹಾಕದೇ ಇದ್ದಾಗಲೂ ಕೂಡ ಆಸ್ಟ್ರೇಲಿಯಾ ಭಾರತಕ್ಕೆ ಯುರೇನಿಯಂ ಕೊಡ್ತಾ ಇದೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಯಾಕೆ ಮಹತ್ವ ಇದು? ಒಂದು ವೇಳೆ ಸಹಿ ಹಾಕಿದ್ರೆ ಪರಮಾಣು ತಯಾರು ಮಾಡಲ್ಲ ಅನ್ನುವಂಥ ಆಲೋಚನೆ ಇರ್ಬೋದಿತ್ತು. ನಾವು ಪರಮಾಣು ಸಶಕ್ತ ಆಗಿಬಿಟ್ಟಿದ್ದೇವೆ, ಆ ಮಾತು ಬೇರೆ. ಆದರೆ ನಾವು ಭಾರತ ಕ್ಲಾರಿಟಿಯಾಗಿ ಹೇಳಿದೆ, ನಾವು ಕೇವಲ ವಿದ್ಯುತ್ ಉತ್ಪಾದನೆ ಮತ್ತು ನಮಗೆ ಬೇಕಾದಂತಹ ಬೇರೆ ಬೇರೆ ಕಾರಣಕ್ಕಾಗಿ ಮಾತ್ರ ಇದನ್ನು ಬಳಕೆ ಮಾಡಿಕೊಳ್ತೀವಿ, ಅದರ ಹೊರತಾಗಿ ಅನ್ಯ ಉದ್ದೇಶಕ್ಕೆ ಅಲ್ಲ ಅನ್ನುವಂತಹ ಭಾರತದ ನೀತಿ ಏನಿದೆ, ಆ ಕಾರಣಕ್ಕಾಗಿ 2012ರಿಂದ 26ರ ತನಕ ಭಾರತ ಮತ್ತು ಆಸ್ಟ್ರೇಲಿಯಾದ ಈ ಯುರೇನಿಯಂ ವಿಚಾರದಲ್ಲಿ ಇಂಥದ್ದೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಮತ್ತೊಂದು, ಸಾಗರದಲ್ಲಿ ಜಂಟಿ ಬೇಟೆ, ಕಡಲ ಭದ್ರತೆಗೆ ಆದ್ಯತೆ ಕೊಡ್ತಾ ಇರೋದು. ಸಾಗರದಲ್ಲಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾದ ಏಕಸ್ವಾಮ್ಯತೆ ಆಗ್ತಾ ಇದೆ. ಸುತ್ತಮುತ್ತಲಿನ ದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ಅದಕ್ಕೆ ತದ್ವಿರುದ್ಧವಾಗಿ ಇತ್ತೀಚೆಗೆ ಭಾರತದಲ್ಲಿ ನಡೆದಂತಹ ಶೃಂಗಸಭೆಯಲ್ಲೂ ಕೂಡ ಚರ್ಚೆ ಮಾಡಲಾಗಿತ್ತು. ಚೀನಾದ ಏಕಸ್ವಾಮ್ಯವನ್ನು ಮುರಿಬೇಕು ಅಂತ. ಅದಕ್ಕೆ ಬೂಸ್ಟ್ ಆಗಿ ಇದೀಗ ಭಾರತ ಆಸ್ಟ್ರೇಲಿಯಾ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿ ಬಿಡುಗಡೆ ಆಯಿತು. ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ಆಸ್ಟ್ರೇಲಿಯಾ ಕಮಾಂಡ್ ನಡುವೆ ಮಹತ್ವದ ಮಾತುಕತೆಗಳಾಯಿತು. ಏನೇನು ಮಾತುಕತೆಗಳಾಯಿತು? ಭಾರತ ಆಸ್ಟ್ರೇಲಿಯಾ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿ, ಅದು ಎಲ್ಲಿಗೆ? ಇಂಡೋ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ವಲಯದಲ್ಲಿ ಈ ಸವಾಲುಗಳನ್ನು ಎದುರಿಸ್ತಾ ಇತ್ತಲ್ಲ, ಅದೆಲ್ಲದರ ಕಾರ್ಯತಂತ್ರ ಆಗಿದೆ. ಜಂಟಿ ಗಸ್ತು ಮತ್ತು ಕಡಲ ಜಾಗೃತಿ ಮಾಹಿತಿ ವಿನಿಮಯ ಆಗುತ್ತೆ ಉಭಯ ದೇಶಗಳ ನಡುವೆ. ಜಂಟಿ ಕಡಲ ಗಸ್ತುಗಳು, ಅದು ಆಯಕಟ್ಟಿನ ಸಮುದ್ರ ಮಾರ್ಗಗಳಲ್ಲಿ ಕಣ್ಗಾವಲನ್ನು ನೀಡಲಾಗುತ್ತೆ, ಗಸ್ತುಗಳೆಲ್ಲ ಶುರುವಾಗುತ್ತೆ. ಅದನ್ನು ಹೆಚ್ಚಳ ಮಾಡೋದಕ್ಕೆ ಉಭಯ ದೇಶಗಳ ನಡುವೆ ಮಾತುಕತೆಯಾಗಿದೆ. ಪರಸ್ಪರ ತಾಣಗಳ ಬಳಕೆ ಮಾಡಿಕೊಳ್ಳೋದಕ್ಕೆ, ಮಿಲಿಟರಿ ನೆಲೆಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ, ಇಂಧನವನ್ನು ತುಂಬಿಸಿಕೊಳ್ಳೋದಕ್ಕೆ, ದುರಸ್ತಿ ಕಾರ್ಯಗಳಿಗಾಗಿ ಭಾರತ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆಗಳು ಒಂದು ಮಿಲಿಟರಿ ನೆಲೆಗಳು ಮತ್ತು ಬಂದರುಗಳನ್ನೆಲ್ಲ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಸಮುದ್ರದ ಆಳದ ಸಹಕಾರ, ಅಂದರೆ ಜಲಾವೃತ ಒಳಜಾಗೃತಿ ಅಡಿಯಲ್ಲಿ ಜಲಗರ್ಭದ ಭದ್ರತೆ, ಜಂಟಿ ಸಂಶೋಧನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಕಡಲುಗಳತನ ಮತ್ತು ಸೈಬರ್ ಸವಾಲುಗಳನ್ನು ನಿಗ್ರಹ ಮಾಡೋದಕ್ಕೆ ಉಭಯ ದೇಶಗಳೆಲ್ಲವೂ ಕೂಡ ಒಂದು ಒಪ್ಪಂದವನ್ನು ಮಾಡಿಕೊಂಡಿರೋದು. ಮತ್ತೊಂದು, ಕಡಲ ಸೈಬರ್ ಸುರಕ್ಷತೆ, ಅದು ಸಂವಹನ ಜಾಲಗಳ ಸುರಕ್ಷತೆ, ಹ್ಯಾಕಿಂಗ್ ತಡೆ ಆಗಿರ್ಬೋದು, ಎಲ್ಲವೂ ಕೂಡ ಆಗ್ತಾ ಇದೆ. ಹಾಗಾದರೆ ಈ ಮಾರ್ಗಸೂಚಿಯ ಕಟ್ಟ ಕಡೆಯ ಉದ್ದೇಶ ಏನು? ಈ ಪ್ರಶ್ನೆಗೆ ಉತ್ತರ, ಪರಸ್ಪರವಾಗಿ ಸಹಕಾರ ಕೊಡಬಹುದು, ಅವರ ನೆಲೆಗಳನ್ನು ಇವರು ಬಳಕೆ ಮಾಡಿಕೊಳ್ಳೋದಕ್ಕೆಲ್ಲವೂ ಕೂಡ ಆಗ್ಬೋದು. ಕಟ್ಟ ಕಡೆಯ ಉದ್ದೇಶ ಏನು? ಕಟ್ಟ ಕಡೆಯ ಉದ್ದೇಶ ಪೆಸಿಫಿಕ್ ಮಹಾಸಾಗರದಲ್ಲಿ, ಇಂಡೋ ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾದ ಏಕಸ್ವಾಮ್ಯತೆ ಏನಿದೆ, ಆ ಚೀನಾದ ಏಕಸ್ವಾಮ್ಯತೆಯನ್ನು ಬಗ್ಗು ಬಡಿಯೋದು ಎಲ್ಲದರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಮುಕ್ತ, ಸುರಕ್ಷಿತ, ನಿಯಮ ಆಧಾರಿತ ಕಡಲ ಸಂಚಾರವನ್ನು ಖಾತ್ರಿಪಡಿಸಬೇಕು ಅನ್ನೋದು ಉಭಯ ದೇಶಗಳ ನಡುವೆ ಆದಂತಹ ಮಾತುಕತೆ. ಆ ಮುಖಾಂತರ ಚೀನಾಗೆ ಒಂದು ಏಟು ಕೊಡೋ ಪ್ರಯತ್ನವನ್ನು ಆಸ್ಟ್ರೇಲಿಯಾ ಮತ್ತು ಭಾರತ ಮಾಡಿದೆ.
ಮತ್ತೊಂದು ಬೆಳವಣಿಗೆ, ಮೋದಿಯ ಗಗನಯಾನಕ್ಕೆ ಆಸ್ಟ್ರೇಲಿಯಾ ಸಾಥ್ ಕೊಟ್ಟಿರುವುದು. ಮೋದಿಯವರು ಗಗನಯಾನ ಆಗಬೇಕು ಅಂತ, ಈ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಮಾಡಬೇಕು ಅನ್ನೋದು ಭಾರತದ ಗುರಿ ಏನಿದೆ, ನರೇಂದ್ರ ಮೋದಿಯವರ ಗುರಿ ಏನಿದೆ, ಅದಕ್ಕೆ ಆಸ್ಟ್ರೇಲಿಯಾ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಕೋಕೋಸ್ ದ್ವೀಪಗಳಲ್ಲಿ ತಾತ್ಕಾಲಿಕ ಸ್ಪೇಸ್ ಟ್ರ್ಯಾಕಿಂಗ್ ಟರ್ಮಿನಲ್ ಸ್ಥಾಪನೆಗೆ ಅವಕಾಶ ಕೊಡ್ತಿದ್ದಾರೆ. ನಿರ್ಣಾಯಕ ಖನಿಜಗಳ ಪೂರೈಕೆಗಾಗಿ ಕ್ರಿಟಿಕಲ್ ಮಿನರಲ್ ಕಾರಿಡಾರ್ ಸ್ಥಾಪನೆಗೆ ಬೆಂಗಳೂರು ಮತ್ತು ಗುರುಗ್ರಾಮದಲ್ಲಿ ಆಸ್ಟ್ರೇಲಿಯಾ ವಿವಿಗಳ ಕ್ಯಾಂಪಸ್ ಆಗ್ತಾ ಇದೆ. ನಿನ್ನೆ ಹೆಂಗೆ ನಾವು ಇಂಡೋನೇಷ್ಯಾದಲ್ಲಿ ಭಾರತದ ಅಂದರೆ ಬೆಂಗಳೂರಿನ ಒಂದು ಕ್ಯಾಂಪಸ್ ಹೆಂಗೆ ಅಲ್ಲಿ ತೆರೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಹಾಗೆ ಆಸ್ಟ್ರೇಲಿಯಾದ ಕ್ಯಾಂಪಸ್ಗಳು ಕೂಡ ಇಲ್ಲಿ ಬರ್ತಾ ಇರೋದು. ಏನೇನಾಗ್ತಾ ಇದೆ, ಕೋಕೋಸ್ ಕಿಲ್ಲಿಂಗ್ ದ್ವೀಪದಲ್ಲಿ ಟ್ರ್ಯಾಕಿಂಗ್ ಸ್ಟೇಷನ್ ನೆಲದ ತಾಣವನ್ನು ಅವರೆಲ್ಲ ಕೊಡ್ತಾ ಇದ್ದಾರೆ. ಗಗನಯಾನ ನೌಕೆ ಭೂಮಿಯನ್ನು ಸುತ್ತುವಾಗ ಅದರ ಮೇಲೆ ನಿರಂತರ ನಿಗಾ ಇಡೋದಕ್ಕೆ ಇಸ್ರೋಗೆ ಜಾಗತಿಕ ಮಟ್ಟದ ಒಂದು ಗ್ರೌಂಡ್ ಸ್ಟೇಷನ್ ಅಗತ್ಯ ಇದೆ. ಅದನ್ನು ಆಸ್ಟ್ರೇಲಿಯಾ ಸರ್ಕಾರ ಕೋಕೋಸ್ ಕಿಲ್ಲಿಂಗ್ ದ್ವೀಪದಲ್ಲಿ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿರೋದು. ಎರಡನೇದು ರಿಯಲ್ ಟೈಮ್ ಕನೆಕ್ಟಿವಿಟಿ. ಈ ದ್ವೀಪದ ಭೌಗೋಳಿಕ ಸ್ಥಳ ಹಿಂದೂ ಮಹಾಸಾಗರದ ಮೇಲಿದೆ. ಗಗನಯಾನ ನೌಕೆ ಭಾರತದ ನಿಯಂತ್ರಣ ಕೊಠಡಿಯಿಂದ ಸ್ವಲ್ಪ ದೂರ ಹೋದಾಗ ಆಸ್ಟ್ರೇಲಿಯಾದ ಈ ಸ್ಟೇಷನ್ ನೌಕೆಯೊಂದಿಗೆ ನಿರಂತರವಾಗಿ ಸಂಪರ್ಕ ಇಡೋದಕ್ಕೆ ಅವಕಾಶ ಕೊಡುತ್ತೆ. ಮತ್ತೊಂದು ಕಡೆ ತುರ್ತು ರಕ್ಷಣೆ ಮತ್ತು ಕಡಲ ಕಾರ್ಯಾಚರಣೆಯನ್ನು ಕ್ಯಾಪ್ಸುಲ್ ರಿಕವರಿ ಮಾಡೋದಕ್ಕೆ ಇದೆಲ್ಲ ಸಹಾಯ ಆಗುತ್ತೆ. ಜಂಟಿ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಉಭಯ ದೇಶಗಳ ನಡುವೆ ತಾಲೀಮುಗಳಾಗುತ್ತೆ, ಯೋಜನೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಇಸ್ರೋ ಮತ್ತು ಆಸ್ಟ್ರೇಲಿಯಾ ಬಾಹ್ಯಾಕಾಶ ಒಪ್ಪಂದ ಆಗಿದೆ. ASA ಒಪ್ಪಂದ ಅಂತ ಕರೀತಾರೆ ಅದನ್ನು. ಏನದು? ಭಾರತದ ಇಸ್ರೋ ಮತ್ತು ಆಸ್ಟ್ರೇಲಿಯನ್ನ ಸ್ಪೇಸ್ ಏಜೆನ್ಸಿ ನಡುವೆ ಬಾಹ್ಯಾಕಾಶ ಸಹಕಾರಕ್ಕಾಗಿ ಒಂದು ವಿಶೇಷ ಒಪ್ಪಂದ ಆಯಿತು. ಭವಿಷ್ಯದ ಮಿಷನ್ಗಳ ಬಗ್ಗೆ ಎಲ್ಲ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಒಂದು ಕ್ಯಾಂಪಸ್ ಬರ್ತಾ ಇರೋದು. ಆಸ್ಟ್ರೇಲಿಯನ್ನ 2 ವಿಶ್ವವಿದ್ಯಾಲಯಗಳು ಬರ್ತಾ ಇದೆ. ಫ್ಲಿಂಡರ್ಸ್ ವಿಶ್ವವಿದ್ಯಾಲಯ ಅಂತದ್ದು ವಿವಿಗೆ ಬೆಂಗಳೂರಿನ ಕ್ಯಾಂಪಸ್ ಸ್ಥಾಪನೆ ಮಾಡೋದಕ್ಕೆ ಧನ ಸಹಾಯ ಆಗೋಗ ಅಂದರೆ UGC ಅಧಿಕೃತವಾಗಿ ಉದ್ದೇಶ ಪತ್ರವನ್ನೆಲ್ಲ ಕೊಡೋದಕ್ಕೆ ಶುರು ಮಾಡಿದೆ. 2027ರ ಆರಂಭದಲ್ಲಿ ಎಲ್ಲ ಶುರುವಾಗುತ್ತೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಬಿಸ್ನೆಸ್, ಕಂಪ್ಯೂಟರ್ ಸೈನ್ಸ್, IT ಮತ್ತು MBA ಕೋರ್ಸ್ಗಳನ್ನು ಬೆಂಗಳೂರಲ್ಲಿ ಶುರು ಮಾಡೋದಕ್ಕೆ ಆಲೋಚನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಗುರುಗ್ರಾಮ್ ಕ್ಯಾಂಪಸ್ ದೆಹಲಿಯಲ್ಲಿ NCR ವಲಯದ ಪ್ರಮುಖ ಉದ್ಯಮ ಹಬ್ಬ ಆಗಿರುವಂಥ ಗುರುಗ್ರಾಮದಲ್ಲಿ ಆಸ್ಟ್ರೇಲಿಯಾದ ಮತ್ತೊಂದು ವಿಶ್ವವಿದ್ಯಾಲಯ ತಲೆ ಎತ್ತುತ್ತೆ. ಅದು ವಿಕ್ಟೋರಿಯಾ ವಿಶ್ವವಿದ್ಯಾಲಯ. ಮೆಲ್ಬೋರ್ನ್ನ ಶೃಂಗಸಭೆಯಲ್ಲಿ ವಿಕ್ಟೋರಿಯಾ ವಿವಿಗೆ ಗುರುಗ್ರಾಮದಲ್ಲಿ ಕ್ಯಾಂಪಸ್ ತೆರೆಯುವುದಕ್ಕೆ ಒಂದು ಅಧಿಕೃತವಾದಂಥ ಅನುಮೋದನಾ ಪತ್ರವನ್ನು ಕೊಡಲಾಗಿದೆ. ಅಂದರೆ ನಾನು ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪ್ರಧಾನಿ ನರೇಂದ್ರ ಮೋದಿಯವರ NEP ಉದ್ದೇಶ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಮುಖಾಂತರ ಭಾರತದ ಕ್ಯಾಂಪಸ್ಗಳು ಬೇರೆ ಬೇರೆ ದೇಶಗಳಿಗೆ ಹೋಗಬೇಕು, ಬೇರೆ ಬೇರೆ ದೇಶದ ಕ್ಯಾಂಪಸ್ಗಳು ನಮ್ಮ ದೇಶಕ್ಕೆ ಬಂದು ತಮ್ಮ ಕ್ಯಾಂಪಸ್ಗಳನ್ನು ತೆರೆಯಬೇಕು, ಆ ಮುಖಾಂತರ ಜ್ಞಾನ ವಿನಿಮಯ ಆಗಬೇಕು ಅನ್ನುವಂತಹ ಆಲೋಚನೆಯ ಭಾಗ ಪ್ರಧಾನಿ ನರೇಂದ್ರ ಮೋದಿ ಅವರದ್ದೇನಿತ್ತು. ಆ ಮುಖಾಂತರ ಭಾಗವಾಗಿ ಇದೀಗ ವಿದೇಶದ ವಿವಿಗಳ ಕ್ಯಾಂಪಸ್ಗಳು ಇಲ್ಲಿ ತಲೆ ಎತ್ತುತ್ತಾ ಇರೋದು. ಭಾರತದ ವಿವಿಗಳ ಕ್ಯಾಂಪಸ್ಗಳು ಬೇರೆ ದೇಶದಲ್ಲಿ ತಲೆ ಎತ್ತುತ್ತಾ ಇದೆ. ಇದು ಒಂದು ಭಾಗ. ಕೊನೆಯ ಭಾಗ ಆಸ್ಟ್ರೇಲಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜತಾಂತ್ರಿಕತೆಯಲ್ಲಿ ಕ್ರಿಕೆಟ್ ಮಾದರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಲಿಕೆ ಮಾಡಿದರು. ಹೆಂಗೆ? ಸಂಬಂಧಗಳನ್ನು ಕ್ರಿಕೆಟ್ ಪಂದ್ಯಕ್ಕೆಲ್ಲ ಹೋಲಿಕೆ ಮಾಡಿದರು. ಭಾರತ ಮತ್ತು ಆಸ್ಟ್ರೇಲಿಯಾ ಸಂಬಂಧವನ್ನು T20ಗೆ ಹೋಲಿಕೆ ಮಾಡಿದರು, ಟೆಸ್ಟಿಗೆ ಹೋಲಿಕೆ ಮಾಡಿದರು, ODIಗೂ ಕೂಡ ಹೋಲಿಕೆ ಮಾಡುವ ಪ್ರಯತ್ನವನ್ನು ಮಾಡಿದರು. ನಮ್ಮ ಕಾರ್ಯಸೂಚಿ ಏಕದಿನದಂತೆ ಸ್ಪಷ್ಟವಾಗಿದೆ, ನಿರ್ಧಾರ ಮಾತ್ರ T20 ಅಂತೆ ವೇಗದಲ್ಲಿರುತ್ತೆ. ನಮ್ಮ ನಿರ್ಧಾರ T20 ವೇಗದಲ್ಲಿ ಇರುತ್ತೆ. ಏಕದಿನದ ಕ್ರಿಕೆಟ್ ಮ್ಯಾಚ್ ಇರುತ್ತಲ್ಲ, ಆ ರೀತಿಯಾಗಿ ಉಭಯ ದೇಶಗಳ ಸಂಬಂಧ, ನಮ್ಮ ಕಾರ್ಯಸೂಚಿ, ಒಪ್ಪಂದಗಳೆಲ್ಲವೂ ಕೂಡ ಆಗಿದೆ. ಭಾರತ ಆಸ್ಟ್ರೇಲಿಯಾದ ದೋಸ್ತಿ ಟೆಸ್ಟ್ ಪಂದ್ಯದಷ್ಟೇ ಸುದೀರ್ಘ. ಉಭಯ ದೇಶಗಳ ಈ ಸಂಬಂಧಗಳೇನಿದೆ, ಅದು ರಾಜತಾಂತ್ರಿಕ ಸಂಬಂಧ ಆಗಿರ್ಬೋದು, ವ್ಯವಹಾರಿಕ ಸಂಬಂಧ ಆಗಿರ್ಬೋದು, ಐತಿಹಾಸಿಕ ಸಂಬಂಧ ಎಲ್ಲವೂ ಕೂಡ ಟೆಸ್ಟ್ ಮ್ಯಾಚ್ನಂತೆ ಒಂದು ಸುದೀರ್ಘವಾಗಿ ಎಲ್ಲಿಯೂ ಕೂಡ ಬೇರ್ಪಟ್ಟಿಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ ಬೇರ್ಪಟ್ಟಿಲ್ಲ. ಹೀಗಾಗಿ ಅದೊಂದು ಮಾತು ಹೇಳಿದರು. ಮೆಲ್ಬೋರ್ನ್ನಲ್ಲಿ ಒಂದೇ ಮಾತ್ರ ಮೊಳಗ್ತು, ಮಾ ತುಜೆ ಸಲಾಂ ಎನ್ನುವಂಥ ಹಾಡು ಕೂಡ ಅಲ್ಲೆಲ್ಲ ಮೊಳಗ್ತು. ಭಾರತೀಯ ಮೂಲದ ಜನರ ಅದ್ದೂರಿ ಸ್ವಾಗತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಮಾರು ಹೋದರು. ಒಂದು 20,000 ಜನ ಅಲ್ಲೆಲ್ಲ ಸೇರಿದ್ರಂತೆ ಭಾರತೀಯ ಮೂಲದವರು. ಅವರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಅದೇ ಸಂದರ್ಭದಲ್ಲಿ ಆಸ್ಟ್ರೇಲಿಯಾಕ್ಕೆ ಬಂದರೆ ಕ್ರಿಕೆಟನ್ನು ಮರೆಯೋದು ಹೆಂಗೆ ಅಂತಲೂ ಕೂಡ ಒಂದು ಚಟಾಕಿ ಹಾರಿಸಿದ್ರಂತೆ ಪ್ರಧಾನಿಗಳಲ್ಲಿ. ಆಸ್ಟ್ರೇಲಿಯಾದ ನೆಲಕ್ಕೆ ಬಂದು ಮೆಲ್ಬೋರ್ನ್ದಲ್ಲಿ ಎಲ್ಲ ನಿಂತ್ಕೊಂಡು ಕ್ರಿಕೆಟನ್ನು ಮರೆಯೋದು ಹೆಂಗೆ? ಹೀಗಾಗಿಯೇ ಈ ಭಾರತದ ಮತ್ತು ಆಸ್ಟ್ರೇಲಿಯಾದ ಈ ಸಂಬಂಧ, ಅವುಗಳ ನಡುವೆ ಇರುವಂತಹ ಗಟ್ಟಿ ಬಾಂಧವ್ಯ ಇವೆಲ್ಲವನ್ನು ಕೂಡ ಕ್ರಿಕೆಟ್ಗೆ ಹೋಲಿಸಿದ್ರು. ಅದರಲ್ಲೂ ಕೂಡ T20, ODI ಮತ್ತು ಟೆಸ್ಟ್ ಪಂದ್ಯಗಳಿಗೆಲ್ಲವೂ ಕೂಡ ಹೋಲಿಕೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಕ್ಷರಶಃ ಎಲ್ಲಿ ಹೋದರೂ ಪ್ರಧಾನಿ ನರೇಂದ್ರ ಮೋದಿಗೆ ಭಾರತೀಯ ಮೂಲದವರೆಲ್ಲ ಸ್ವಾಗತ ಮಾಡೋದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಅದೇ ರೀತಿಯಾದಂಥ ಭವ್ಯ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಕ್ತು. ಹೀಗಾಗಿ ಮಾರು ಹೋದರು.